ರಾಯಬಾಗ್ ತಾಲೂಕಿನ ಹಾರೂಗೇರಿ ಪಟ್ಟಣದಲ್ಲಿ ನೂತನ ಸಚಿವರಾದ ಲಕ್ಷ್ಮಣ್ ಸವದಿ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಿಂದ ಅದ್ಧೂರಿ ಸ್ವಾಗತ ನೀಡಲಾಯಿತು. ಶಾಸಕ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ ನಡೆದ ಸ್ವಾಗತ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಲಕ್ಷ್ಮಣ್ ಸವದಿ ಅವರು, ಬೆಳಗಾವಿ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಯಾವುದೇ ಖಾತೆ ನೀಡಿದರೂ ಪಾರದರ್ಶಕವಾಗಿ ಹಾಗೂ ಜನಪರವಾಗಿ ಕಾರ್ಯನಿರ್ವಹಿಸುವುದಾಗಿ ಸವದಿ ಅವರು ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂದು ಸ್ಪಷ್ಟಪಡಿಸಿ ಅವರು ಮುಂಬರುವ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ 14 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಗುರಿ ಹೊಂದಿರುವುದಾಗಿ ಹೇಳಿದರು. ಬೆಳಗಾವಿ ದೊಡ್ಡ ಜಿಲ್ಲೆ, ಇಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಅನೇಕ ಜನರ ಬಯಕೆ ಇತ್ತು. ಆ ಬಯಕೆಗೆ ಅನುಗುಣವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನನ್ನು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಏನೇನು ಕಾರ್ಯಕ್ರಮಗಳನ್ನು ಜೋಡಿಸಬೇಕು ಮತ್ತು ಏನು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ಮಂತ್ರಿ ಸ್ಥಾನ ಸಿಗಬಾರದು ಕೆಲವು ನಿಮ್ಮಲ್ಲೇ ಗುಂಪು ಮಾಡಿ ನಿಮ್ಮ ತ್ಯಾಗ ಮಾಡ್ತಾರೆ, ಅವ್ರ ಬಗ್ಗೆ ನನ್ನ ಗಮನಕ್ಕೆ ಆ ಥರ ಏನು ಬಂದಿಲ್ಲ. ಎಲ್ಲರೂ ನನಗೆ ಸಚಿವ ಸ್ಥಾನ ಬೇಕು ಅಂತಕ್ಕಂಥದ್ದು ಅನೇಕರು ಕೇಳ್ತಾಯಿದ್ರು, ತಪ್ಪೇನಿಲ್ಲ. ಆದರೆ ಲಕ್ಷ್ಮಣ ಸವದಿ ಕೊಡಬಾರ್ದು ಅಂತಕ್ಕಂಥದ್ದು ಯಾರು ನಮ್ಮ ಗಮನಕ್ಕೆ ಬಂದಿಲ್ಲ. ಅದು ಬಟ್ ಒಳಗಡೆ ಇದಿದೆ ಕೊಡಬಾರ್ದು ಅಂತಿತ್ತು. ಈಗ ಒಂದು ಕಡೆಗೆ ಯಾಕಂದರೆ ಲಕ್ಷ್ಮೀ ಬಳಕರಿಗೆ ಮಿಸ್ ಆಗಿದೆ, ಕೆಲವು ಹಿರಿಯರಿಗೆ ಮಿಸ್ ಆಗಿದೆ, ಅವರೆಲ್ಲರೂ ಏನು ಮಾಡ್ತಿದ್ದಾರೆ, ಸೌದಿ ಕೊಟ್ಟಿದ್ದಾರೆ. ಈ ಪಕ್ಷ ಬಿಟ್ಟು BJP ಪಕ್ಷ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದರು, ಆದರೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಆ ಥರ ಯಾರು ಕಾಮೆಂಟ್ ಮಾಡಿದ್ದು ನಾನು ಕೇಳೇ ಇಲ್ಲ. ಎಲ್ಲರೂ ಭಾಳಷ್ಟು ಜನ ಕಾಂಗ್ರೆಸ್ ಶಾಸಕರು ನಾಯಕರು ಸೌದಿ ಅವರಿಗೆ ಹಿಂದೆ ಕೊಡಬೇಕಾಗಿತ್ತು, ತಡವಾಗಿ ಕೊಟ್ಟಿದ್ದಾರೆ, ಒಳ್ಳೆಯದಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಯಾವ ಖಾತೆ ಮ್ಯಾಗ ಸರ್ ಬಹುಶಃ ಸೋಮವಾರ ನಿಮಗೆ ಗೊತ್ತಾಗುತ್ತೆ. ಯಾವ ಖಾತೆ ನಾನು ಯಾವುದು ಖಾತೆ ಕೊಟ್ಟರು ಕೂಡ ಅದನ್ನು ಉತ್ತಮ ರೀತಿಯಿಂದ ಪಾರದರ್ಶಕವಾಗಿ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರೋದ್ರ ಮುಖಾಂತರ ಆ ಖಾತೆಗೆ ಗೌರವ ತರುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ. ಕಾಂಗ್ರೆಸ್ಗೆ ಎಲ್ಲ ಸರಿಯಾಗಿದೆ ಅಥವಾ 3 ಬಾಗಿಲಾಗಿದೆ ಸರ್? ಯಾವ್ದು 3 ಬಾಗಿಲು ಇಲ್ಲ, ಯಾವುದೂ ಇಲ್ಲ. 2 ದಿವಸದಾಗ ಎಲ್ಲ ಸರಿಯಾಗಿದೆ, ಇನ್ನು 2 ದಿವಸದಾಗ ಅದು ಸರಿಯಾಗಿದೆ. ಸರ್, ಈಗ DK ಅವರು ತಮಗೆ ಮತ್ತೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಕೊಟ್ಟಾರಂತ, ಬೆಳಗಾವಿಯಲ್ಲಿ ಇರುವಂಥ BJPನೂ ಕಾಂಗ್ರೆಸ್ ಮಯ ಮಾಡಬೇಕಂತ ಹೇಳಿ ಕಾಲು ಬರಲಿ ಕಾಲು ಎಲ್ಲೆಲ್ಲಿ ಸರ್ ಗೋಕಾಕು ಇದು ಸ್ವಲ್ಪ ಭಾಳ ಚರ್ಚೆಯಲ್ಲಿರುವಂಥ ಕ್ಷೇತ್ರ. ಈಗ 11 ಜನ ಆಯ್ಕೆಯಾಗಿ ಬಂದಿದ್ದೀವಿ. ಅದು 14ಕ್ಕೆ ಹೋಗಿ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಮುಖ್ಯಮಂತ್ರಿಗಳಿಗಿದೆ, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗಿದೆ. ಅದನ್ನು 14 ಓದು ಮುಟ್ಟಿಸ್ಬೇಕು ಅಂತಕ್ಕಂಥ ಚಿಂತನೆಯಲ್ಲಿ. ಥ್ಯಾಂಕ್ ಯು. ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಹಾರೂಗೇರಿಗೆ ಆಗಮಿಸಿದ ಲಕ್ಷ್ಮಣ್ ಸವದಿ ಅವರಿಗೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಹೂಮಾಲೆ ಹಾಕಿ ಘೋಷಣೆಗಳೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿದರು. ಸಂಜೀವ್ ಬಾಕುಡೆ, ವಾಯ್ಸ್ ಆಫ್ ಬೆನುಗ, ರಾಯಬಾಗ್.